ಹಾಯ್, ಮೈಸೂರು ಸಿಲ್ಕ್ ಸೀರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಆದ್ರೆ ಈ ಸೀರೆ ನಾವು ತಗೊಳಕ್ ಹೋದಾಗ ನಾ ಸಾಕಷ್ಟು ಕನ್ಫ್ಯೂಸ್ ಇರುತ್ತೆ. ಇದನ್ನ ಹೇಗೆ ಸೆಲೆಕ್ಟ್ ಮಾಡೋದು, ಅದರ ಪ್ರೈಸ್ ಇಂದ ಹಿಡಿದು ಅದರ ರೇಂಜ್, ಮತ್ತೆ ಅದು ಎಕ್ಸ್ಪೆನ್ಸಿವ್ ಅಂತ ಹೇಗೆ ಕಂಡುಹಿಡಿಯೋದು. ಕೆಲವೊಮ್ಮೆ ನಮ್ಗೆ ಮೋಸವಾಗೋ ಸಾಧ್ಯತೆ ಕೂಡ ಇರುತ್ತೆ. ನನಗೆ ಶಾಪ್ ಅವರು ಇದರ ಬಗ್ಗೆ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಹಾಯ್ ಸರ್. ಹಲೋ ಮೇಡಮ್, ನೋಡಿ ಇದೆಲ್ಲ ಪ್ಯೂರ್ ಮೈಸೂರ್ ಸಿಲ್ಕ್, ಪ್ಯೂರ್ ಗೋಲ್ಡ್ ಜರಿ ಬರುತ್ತೆ, ಕಕೂನ್ ಇಂದ ಮಾಡಿರೋದು ಇದು ಸ್ಯಾರೀಸ್. ಮತ್ತೆ ಇದು ಟಿಪಿಕಲ್ ಬಾರ್ಡರ್ ಬರುತ್ತೆ ನಿಮಗೆ, ಹೀಗೆ ಬರುತ್ತೆ ಈ ತರ ಬಾರ್ಡರ್ ಬರುತ್ತೆ ಮೈಸೂರು ಸಿಲ್ಕ್ ಅಲ್ಲಿ. ಮತ್ತೆ ಲೈನ್ಸ್ ಪಲ್ಲು ಬರುತ್ತೆ, ಓಕೆ, ಟಿಪಿಕಲ್ ಲೈನ್ಸ್ ಪಲ್ಲು ಬರುತ್ತೆ ವಿತ್ ಬೂಟಿ ಬರುತ್ತೆ. ಇದರಲ್ಲಿ ನಿಮಗೆ ಪ್ಲೇನ್ ಕೂಡ ಸಿಗುತ್ತೆ. ಓಕೆ, ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ಪ್ಲೇನ್ ಸಾರಿ ವಿತ್ ಬಾರ್ಡರ್, ಓಕೆ. ಟ್ರೆಡಿಷನಲ್ ವೇರ್. ಅಲ್ಲ, ಇದನ್ನ ನಾವು ಇದು ಪ್ಯೂರ್ ಮೈಸೂರು ಸಿಲ್ಕ್ ಕಂಡಿಡಕ್ಕೆ ಏನ್ ಕ್ವಾಲಿಟಿ, ಯಾವ ರೀತಿ ನಮ್ಗೆ ಟಚ್ ಮಾಡಿದಾಗ ಏನಾದ್ರು ಡಿಫರೆನ್ಸ್ ಇರುತ್ತೆ? ನಿಮಗೆ ಸಾಫ್ಟ್ನೆಸ್ ಡಿಫ್ರೆಂಟ್ ಇರುತ್ತೆ. ನೋಡಿ ಇದೆಲ್ಲ ನಿಮಗೆ ಒಂದು GSM ನಿಮಗೆ 80 GSM ಬರುತ್ತೆ, ಇದು 120 GSM ಬರುತ್ತೆ. ಅದು ಹೇಗೆ ಕಂಡಿದೆ ಸರ್? ಅದು ಪ್ರೈಸ್ ವೇರಿ ಆಗುತ್ತೆ ಈ ರೀತಿ? ಇದು ನಿಮಗೆ ಬರ್ನ್ ಮಾಡಿದ್ರೆ ಇದೆಯಲ್ಲ, ಪ್ಯೂರ್ ಅಂದ್ರೆ ನಿಮಗೆ ಬರ್ನ್ ಮಾಡಿದ್ರೆ ಹೇರ್ ಸ್ಮೆಲ್ ಬರುತ್ತೆ, ಹೇರ್ ಸ್ಮೆಲ್ ಅದು ಬರುತ್ತೆ, ಅದು ಪ್ಯೂರ್ ನಿಮಗೆ. ಇದು ಮತ್ತೆ ಪೌಡರ್ ಆಗುತ್ತೆ ನಿಮಗೆ. ಇದು ಬರ್ನ್ ಮಾಡಿದ್ರೆ ಒಂಥರ ಕ್ಲಿಯರ್ ನಿಮ್ಗೆ ಬರ್ನ್ ಆಗುತ್ತೆ, ಅದೇ ಪ್ಯೂರ್ ನಿಮ್ಗೆ. ಇಮಿಟೇಷನ್ ಇದ್ರೆ ನಿಮ್ಗೆ ಮೆಲ್ಟ್ ಆಗುತ್ತೆ, ಈ ತರ ಪ್ಲಾಸ್ಟಿಕ್ ಟೈಪ್ ಮೆಲ್ಟ್ ಆಗುತ್ತೆ. ಒಂದಿಷ್ಟು ಟೆಸ್ಟೆಡ್ ಜರಿ ಕೂಡ ಬರುತ್ತೆ ಇದರಲ್ಲಿ, ಈ ತರ ಟೆಸ್ಟೆಡ್ ಜರಿ ಬರುತ್ತೆ ನಿಮ್ಗೆ. ಇದು ಪ್ಯೂರ್ ಇರಲ್ಲ, ಪ್ಲಾಸ್ಟಿಕ್ ಜರಿ. ಇದು ಬಂದ್ರೆ ನಿಮ್ಗೆ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ಪ್ಯೂರ್ ಜರಿ ಇದು. 40% ರೀಸೇಲ್ ಕೂಡ ಇರುತ್ತೆ ಇದು. ಬೆಲೆ ಇರುತ್ತೆ, 40% ರೀಸೇಲ್ ವ್ಯಾಲ್ಯೂ ಇರುತ್ತೆ.